ಸ್ಪೆಕ್ಸ್ ಹಾಕೊಂಡಾಗ ನನಗೆ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ, ಸ್ಪೆಕ್ಸ್ ತೆಗೆದಾಗ ಅದು ಕ್ಲಿಯರಾಗಿ ಕಾಣಿಸ್ತಾ ಇತ್ತು. ಹೇ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ಪ್ರಿಯಾ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗೇ ಇರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಒಂದು ಸೂಪರ್ ಡೂಪರ್ ಆಗಿರುವಂಥ ರೆಮಿಡಿ. ಮನೆಯಲ್ಲೇ ನಾವು ಯಾವ ಶಸ್ತ್ರಚಿಕಿತ್ಸೆ ಇಲ್ದಂಗೆ, ಯಾವ ಸರ್ಜರಿ, ಯಾವ ಆಪ್ರೇಷನ್ ಏನು ಇಲ್ದಲೇ ನಮ್ಮ ಕಣ್ಣನ್ನು ಯಾವ ರೀತಿ ಸರಿ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ 100% ಇದು ವರ್ಕ್ ಆಗುತ್ತೆ. ಆ್ಯಂಡ್ ನಾನು ಖುದ್ದಾಗಿ ಇದನ್ನು ಟ್ರೈ ಮಾಡ್ತಾ ಇದ್ದೀನಿ. ನಾನು ಒಂದು 7 ಡೇಸ್ ತಗೊಂಡೆ. ಇದಕ್ಕೆ 7 ಡೇಸ್ ಬೇಕು. ಆ್ಯಂಡ್ 7 ಡೇಸ್ನಲ್ಲಿ ನೀವು ನೋಟಿಸಬಲ್ ರಿಸಲ್ಟ್ನ ನೀವು ನೋಡ್ತೀರಾ. ನನ್ನ ಸ್ಪೆಕ್ಸ್ ಇದೆಯಲ್ಲ, ಇದ್ರ ಪವರ್ ಕೂಡ ನನಗೆ ಕಡಿಮೆ ಆಗಿದೆ. ಆ್ಯಂಡ್ ನಾನು ಇದೆಯಲ್ಲ ಗ್ಲಾಸ್, ರೀಸೆಂಟ್ಲಿ ಹೋಗಿ ನಾನು ನನ್ನ ಲೆನ್ಸ್ನ ಚೇಂಜ್ ಮಾಡಿಸ್ಕೊಂಡು ಕೂಡ ಬಂದೆ. ಟ್ರಸ್ಟ್ ಮೀ, ತುಂಬ ಅಂದರೆ ತುಂಬ ಇಂಪ್ರೂವ್ಮೆಂಟ್ ನೋಡ್ತೀರಾ. ಜಸ್ಟ್ ಸಿಂಪಲ್ ಅಂದರೆ ವೆರಿ ಸಿಂಪಲ್. ನೀವು ಮಾಡಬೇಕಾಗಿರೋದು ಜಾಸ್ತಿ ಏನೂ ಇಲ್ಲ. ಜಸ್ಟ್ ನಾನು ಹೇಳ್ತೀನಿ, ಆ ರೆಮಿಡಿ ನೀವು ಫಾಲೋ ಮಾಡಿ, ತಪ್ಪದೇ ಫಾಲೋ ಮಾಡಿ. ಇದನ್ನು ಜಸ್ಟ್ 7 ಡೇಸ್ ಟೈಮ್ ಕೊಡಿ. ನೀವು ಇದನ್ನು ಕಂಟಿನ್ಯೂಸ್ಲಿ ರೆಗ್ಯುಲರಾಗೂ ಕೂಡ ನೀವು ಲೈಫ್ ಲಾಂಗ್ ಕೂಡ ಇದನ್ನು ಮಾಡಬಹುದು. ಅಷ್ಟು ಚೆನ್ನಾಗಿ ಇದು ವರ್ಕ್ ಮಾಡುತ್ತೆ. ಆ್ಯಂಡ್ ಯಾರಿಗೆಲ್ಲ ಸೈಟ್ ಇದೆ, ಈಗಾಗಲೇ ಪವರ್ ಗ್ಲಾಸಸ್ ಹಾಕೋತಾ ಇದ್ದೀರಲ್ಲ, ಸೊ ನಿಮ್ಮ ಪವರ್ ಕಡಿಮೆ ಆಗೋದನ್ನು ನೀವು ನೋಟಿಸ್ ಮಾಡ್ತೀರಾ. ನಿಮ್ಮ ಗ್ಲಾಸಸ್ನು ಕೂಡ ನೀವು ಚೇಂಜ್ ಮಾಡುವಂಥ ಸ್ಥಿತಿ ಕೂಡ ಬರುತ್ತೆ, ಯಾಕಂದರೆ ನಿಮ್ಮ ಪವರ್ ಕಡಿಮೆ ಆಗಿರುತ್ತೆ. ಆ್ಯಂಡ್ ಕಡಿಮೆ ಪವರ್ ಇರೋರು ಸ್ಪೆಕ್ಸ್ ಹಾಕೋತಾ ಇದ್ದರೆ, ನೀವು ಸ್ಪೆಕ್ಸ್ ಇಲ್ಲದೇನು ಎಲ್ಲವೂ ಕ್ಲಿಯರ್ ಆಗಿ ದೂರದ್ದು ಹತ್ತಿರದ್ದು ಅಂದರೆ ಫಾರ್ ಸೈಟೆಡ್, ನಿಯರ್ ಸೈಟೆಡ್ ಎಲ್ಲ ಇರುತ್ತಲ್ಲ, ಸೊ ಅದೆಲ್ಲವೂ ಕ್ಲಿಯರ್ ಆಗುತ್ತೆ. ಎಲ್ಲವೂ ಕ್ಲಿಯರ್ ಆಗಿ ನೀವು ನೋಡಬಹುದು. ಅಷ್ಟು ಚೆನ್ನಾಗಿ ಇದು ವರ್ಕ್ ಮಾಡುತ್ತೆ. ಸೊ ವಿತೌಟ್ ಎನಿ ಫರ್ದರ್ ಡು, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಮೊದಲಿಗೆ ನಾನೊಂದು ಚಿಕ್ಕ ಕಂಟೈನರ್ ತೊಗೋತಾ ಇದ್ದೀನಿ, ಒಂದು ಬಾಕ್ಸ್ ಅಷ್ಟು. ಆ್ಯಂಡ್ ಇದಕ್ಕೆ ನಾನು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಎಳ್ಳಿನ ಎಣ್ಣೆ, ಅಂದರೆ ಸೆಸಮಿ ಆಯಿಲ್ ಅಂತ ಹೇಳ್ತೀವಿ. ನಿಮ್ಮ ಹತ್ರ ಗಾಣದ ಹತ್ರ ಹೋಗಿ ನೀವು ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಬಂದ್ರೆ ಇನ್ನೂ ಒಳ್ಳೆಯದು. ಅದನ್ನೇ ಯೂಸ್ ಮಾಡಿ ಅಂತ ಹೇಳ್ತೀನಿ. ನಾರ್ಮಲಾಗಿ ಸಿಗುತ್ತಲ್ಲ, ಅದನ್ನು ಯೂಸ್ ಮಾಡಬೇಡಿ. ಕೋಲ್ಡ್ ಪ್ರೆಸ್ಡ್ ಅಥವಾ ಗಾಣದಲ್ಲಿ ಮಾಡಿಸ್ತಿರಲ್ಲ, ಆ ಎಣ್ಣೆನೇ ಯೂಸ್ ಮಾಡಿ. ಸೊ ಆ ಎಣ್ಣೆ ಎಳ್ಳಿನ ಎಣ್ಣೆ, ಅದನ್ನು 2 ಸ್ಪೂನ್ ಹಾಕ್ತಾ ಇದ್ದೀನಿ. ಆ್ಯಂಡ್ ಇದು ನನ್ನ ಮನೆಯಲ್ಲೇ ಮಾಡಿರೋವಂಥ ಹಸುವಿನ ತುಪ್ಪ. ನೀವು ಯಾವ ತುಪ್ಪ ಬೇಕಾದರೂ ಹಾಕ್ಬೋದು, ನಂದಿನಿ ತುಪ್ಪ ಬೇಕಾದರೂ ಹಾಕ್ಬೋದು. ಅದು 1 ಸ್ಪೂನ್ ಹಾಕ್ತಾ ಇದ್ದೀನಿ. ಆ್ಯಂಡ್ ಇದನ್ನೆಲ್ಲ ಮಿಕ್ಸ್ ಮಾಡಿ, ಈ ಕ್ವಾಂಟಿಟಿ ಎಲ್ಲ ಹೇಳ್ತಾ ಇದ್ದೀನಲ್ಲ, ಇದು 1 ವೀಕಿಗೆ ಆಗೋಷ್ಟು ಹೇಳ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ನೀವು ಜಾಸ್ತಿ ಕೂಡ ಮಾಡಿಕೊಂಡು ಇಟ್ಕೋಬೋದು, ಸ್ಟೋರ್ ಮಾಡಿ ಇಟ್ಕೋಬೋದು. ಬಟ್ ನಾನು 1 ವೀಕಿಗೆ ಮಾಡ್ಕೋತೀನಿ. ಪ್ರತಿ ವೀಕ್ ಒಂದು ವಾರಕ್ಕೆ ಕರೆಕ್ಟಾಗಿ ಮಾಡ್ಕೋತೀನಿ. ಸೊ ನಾನು ಇಷ್ಟು ಚಿಕ್ಕ ಬಾಕ್ಸಲ್ಲಿ ನಾನು ಇದನ್ನು ಸ್ಟೋರ್ ಮಾಡಿ ಇಟ್ಕೋತೀನಿ. ಆ್ಯಂಡ್ ಇದು ಕಣ್ಣಿಗೆ ಹಾಕೊಳ್ಳೋ ಅಂಥ ಡ್ರಾಪ್ಸ್ ಅಲ್ಲ ಫ್ರೆಂಡ್ಸ್, ಓಕೆ. ಆ್ಯಂಡ್ ಇದು ನಮ್ಮ ಬಾಡಿನ ಒಳಗಡೆಯಿಂದ ನರಿಶ್ ಮಾಡುತ್ತೆ, ನಮ್ಮ ಕಣ್ಣಿನ ಟಿಶ್ಯೂಸ್ನ ರಿಪೇರ್ ಮಾಡುತ್ತೆ. ಆ್ಯಂಡ್ ಕಣ್ಣಿನ ಆಪ್ಟಿಕಲ್ ನರ್ವ್ಸ್ನು ಕೂಡ ಇದು ಫಿಕ್ಸ್ ಮಾಡುತ್ತೆ ಆ್ಯಂಡ್ ರಿಪೇರ್ ಕೂಡ ಮಾಡುತ್ತೆ. ಆ್ಯಂಡ್ ರೀಜನ್ರೇಟ್ ಮಾಡುತ್ತೆ. ಯಾವ್ಯಾವ ನರ್ವ್ಸಿಂದ ನಿಮ್ಮ ಕಣ್ಣಿನ ಪ್ರಾಬ್ಲಮ್ ಎಲ್ಲ ಬಂದಿರುತ್ತಲ್ಲ, ಸೊ ರೀಜನ್ರೇಟ್ ಮಾಡುತ್ತೆ, ಓಕೆ. ಸೊ ಇದನ್ನು ನೀವು ನಾರ್ಮಲ್ ಟೆಂಪರೇಚರಲ್ಲಿ ಆರಾಮಾಗಿ ಹೊರಗಡೆ ಸ್ಟೋರ್ ಮಾಡಿ ಇಟ್ಕೋಬೋದು. ಫ್ರಿಜ್ಜಲ್ಲಿ ಇಡುವಂಥ ಅವಶ್ಯಕತೆ ಇಲ್ಲ. ಸೊ ಯಾವಾಗಲೂ ನಾನು ಇದನ್ನು ನನ್ನ ಬೆಡ್ ಪಕ್ಕದಲ್ಲೇ ಇಟ್ಕೋತೀನಿ. ಸೊ ಆರಾಮಾಗಿ ಈ ರೀತಿ ಮಲ್ಕೊಂಡ್ಮೇಲೆ ನೀವು ನಿಮ್ಮ ಬೆಲ್ಲಿಗೆ ಇದನ್ನು ಹಾಕೋಬೇಕಾಗುತ್ತೆ. ನಿಮ್ಮ ನೇವಲ್ಗೆ, ಬೆಲ್ಲಿ ಬಟನ್ಗೆ, ನೇವಲ್ಗೆ ಹಾಕೋಬೇಕಾಗುತ್ತೆ. ಅಂದರೆ ನಿಮ್ಮ ಹೊಕ್ಕಳಿರುತ್ತಲ್ಲ, ಹೊಕ್ಕಳಿಗೆ ಇದನ್ನು 2 ಡ್ರಾಪ್ಸ್ ಹಾಕೋಬೇಕಾಗುತ್ತೆ. ಒಂದು ಫಿಂಗರ್ ಹೆಲ್ಪಿಂದ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಒಂದು ಕಾಟನ್ ತಗೊಳ್ಳಿ, ಚಿಕ್ಕ ಕಾಟನ್ ತಗೊಳ್ಳಿ, ಅದನ್ನು ಬಾಲ್ ಸೈಜಿಗೆ ಈ ರೀತಿ ರೋಲ್ ಮಾಡಿಕೊಂಡು ಬಾಲ್ ಥರ ಮಾಡ್ಕೊಳ್ಳಿ. ಅದಾದಮೇಲೆ ಜಸ್ಟ್ ಸ್ವಲ್ಪ ಡಿಪ್ ಮಾಡ್ಕೊಳ್ಳಿ. ನಮಗೆ ಜಸ್ಟ್ 2 ಡ್ರಾಪ್ಸ್ ಅಷ್ಟೇ ಸಾಕು ಫ್ರೆಂಡ್ಸ್. ಅದಕ್ಕೋಸ್ಕರ ಇಷ್ಟು ತಗೊಳ್ಳಿ. ಆ್ಯಂಡ್ 2 ಡ್ರಾಪ್ಸ್ನ ನಿಮ್ಮ ಹೊಕ್ಕಳಿಗೆ ಡ್ರಾಪ್ಸ್ ಹಾಕ್ಕೊಳ್ಳಿ. ಜಾಸ್ತಿ ಬಿದ್ದರೂ ಕೂಡ ಪರವಾಗಿಲ್ಲ. ಎಕ್ಸಾಕ್ಟ್ 2 ಡ್ರಾಪ್ಸ್ ಅಂದರೆ 2 ಡ್ರಾಪ್ಸ್ ಅಂತಾನೆ ಇಲ್ಲ. ನಿಮ್ಮ ಹತ್ರ ಫಿಲ್ಲರ್ ಇದ್ದರೆ ಅದರಲ್ಲೂ ಕೂಡ ನೀವು ಹಾಕ್ಕೋಬೋದು. ನಾನು ಕೆಲವು ಸಲ ಫಿಂಗರಲ್ಲಿ ಹಾಕೋತೀನಿ ಅಥವಾ ಕಾಟನ್ ಯೂಸ್ ಮಾಡ್ಕೋತೀನಿ. 1/2 ಅವರ್ ಇದೇ ರೀತಿ ಸ್ಟ್ರೇಟಾಗಿ ಮಲ್ಕೊಳ್ಳಿ. ಅಲ್ಗಾಡಕ್ಕೆ ಹೋಗಬೇಡಿ ಆ್ಯಂಡ್ ಸೈಡ್ ತಿರುಗೋದಕ್ಕೆ ಹೋಗಬೇಡಿ. 1/2 ಅವರ್ ಆದಮೇಲೆ ಆಯಿಲ್ನೆಲ್ಲ ಹೊಟ್ಟೆಗೆಲ್ಲ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಆ್ಯಂಡ್ ಮಸಾಜ್ ಮಾಡ್ಕೊಂಡಿದ್ದಾದಮೇಲೆ ನೀವು ಬೇಕಿದ್ರೆ ನಿಮ್ಮ ಸೈಡ್ ಆ ಕಡೆ ಈ ಕಡೆ ತಿರುಗಬಹುದು, ಓಕೆ. ಸೊ ಇದನ್ನು ತಪ್ಪದೇ ಫಾಲೋ ಮಾಡಿ. ನೋಡ್ಕೊಂಬಂದ್ರಲ್ವಾ, ತುಂಬ ಸಿಂಪಲ್, ತುಂಬ ಈಸಿ. ಜಸ್ಟ್ ಏನೂ ಇಲ್ಲ, ನೀವು ಆರಾಮಾಗಿ ಮಲ್ಕೊಳ್ಳಿ. ಅದನ್ನು ಹೊಟ್ಟೆಗೆ, ನಿಮ್ಮ ಹೊಕ್ಕಳಿರುತ್ತಲ್ಲ ಹೊಕ್ಕಳಿಗೆ ಅದನ್ನು ಆಯಿಲ್ನ ಜಸ್ಟ್ 2 ಡ್ರಾಪ್ಸ್ ಹಾಕ್ಕೋಬೇಕು ಅಷ್ಟೇ. ದಿನಕ್ಕೆ 2 ಸಲ ಇದನ್ನು ಹಾಕೋಬೇಕಾಗತ್ತೆ.
ಮಧ್ಯಾಹ್ನ ಟೈಮ್ ಇದ್ದರೆ ಮಧ್ಯಾಹ್ನ ಹಾಕ್ಕೊಳ್ಳಿ, ನಿಮಗೆ ಬೆಳಗ್ಗೆ ಟೈಮ್ ಇದ್ದರೆ ಬೆಳಗ್ಗೆ ಹಾಕ್ಕೊಳ್ಳಿ. ಆ್ಯಂಡ್ ರಾತ್ರಿ ಮಲ್ಗೋಕ್ಕೂ ಮುಂಚೆ ಒಂದು ಸಲ ಇದನ್ನು ಹಾಕ್ಕೋಬೇಕಾಗುತ್ತೆ. ಜಸ್ಟ್ 2 ಡ್ರಾಪ್ಸ್ ಹಾಕ್ಕೊಂಡ್ಮೇಲೆ ಜಸ್ಟ್ ಸ್ಟ್ರೇಟ್ ಮಲ್ಕೋಬೇಕು. ನಾನು ಅಲ್ಲಿ ಹೇಳಿದ್ದೀನಲ್ವ ಅದು ಮಾಡೋವಾಗ ಸೇಮ್ ಅದೇ ರೀತಿ ಫಾಲೋ ಮಾಡಿ ಸ್ಟ್ರೇಟ್ ಮಲ್ಕೊಳ್ಳಿ. 2 ಡ್ರಾಪ್ಸ್ ಹಾಕ್ಕೊಳ್ಳಿ, ಒಂದು ಹಾಫ್ ಆನ್ ಅವರ್ ಅದೇ ರೀತಿ ಮಲ್ಕೊಳ್ಳಿ, ರೆಸ್ಟ್ ಮಾಡಿ ಅಥವಾ ಮಲ್ಕೊಂಬಿಡಿ. ಹಾಗೆ ಅದಾದಮೇಲೆ ನೀವು ಹೊಟ್ಟೆಯಲ್ಲಿ ಅದು ಆಯಿಲ್ ಸ್ಪ್ರೆಡ್ ಆಗಿರುತ್ತಲ್ಲ ಅದನ್ನು ಸವರ್ಬಿಟ್ಟು ಆಮೇಲೆ ನೀವು ಅದನ್ನು ಆ ಕಡೆಗೆ ತಿರುಗಿಬಿಟ್ಟು ನೀವು ಮಲ್ಕೋಬಹುದು. ಬಸ್ಟ್ ನೆನ್ಪಿಟ್ಕೊಳ್ಳಿ, ಇದು ಕಣ್ಣಿಗೆ ಹಾಕೊಳ್ಳೋದಲ್ಲ, ಹೊಕ್ಕಳಿಗೆ ಹಾಕ್ಕೊಳ್ಳೋದು. ಟ್ರಸ್ಟ್ ಮೀ, ತುಂಬ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಇದ್ರ ಜೊತೆಗೆ ಕಣ್ಣಿಗೆ ಏನೆಲ್ಲ ಒಳ್ಳೆಯದು ಅದೆಲ್ಲ ರಿಸರ್ಚ್ ಮಾಡಿ, ಗೂಗಲೆಲ್ಲ ನೀವು ರಿಸರ್ಚ್ ಮಾಡಿದರೆ ಸಿಕ್ಬಿಡುತ್ತೆ ನಿಮಗೆ. ಅದನ್ನೆಲ್ಲ ಚೆನ್ನಾಗಿ ತಿನ್ನಿ. ನಾನು ಬ್ಲೂಬೆರಿ, ಸ್ಟ್ರಾಬೆರಿ ಜಾಸ್ತಿ ತಿಂತಾಯಿದ್ದೀನಿ. ಆಮ್ಲ ಅಂದರೆ ಇಂಡಿಯನ್ ಗೂಸ್ಬೆರಿ, ಬೆಟ್ಟದ ನೆಲ್ಲಿಕಾಯಿ ಅದನ್ನು ಜಾಸ್ತಿ ತಿಂತಿದ್ದೀನಿ. ಕರಿಬೇವಿನ ಎಲೆಗಳನ್ನ ಜಾಸ್ತಿ ತಿಂತಾಯಿದ್ದೀನಿ. ಆಮೇಲೆ ಎಗ್ ವೈಟ್ ಇರುತ್ತಲ್ಲ ಅದನ್ನು ಜಾಸ್ತಿ ತಿಂತಾಯಿದ್ದೀನಿ. ಫಿಶ್ ತಿಂತಾಯಿದ್ದೀನಿ. ಫಿಶ್ ನನಗೆ ಇಷ್ಟನೇ ಆಗಲ್ಲ ಫ್ರೆಂಡ್ಸ್, ಟ್ರಸ್ಟ್ ಮೀ. ಫಿಶ್ ಸ್ಮೆಲ್ ಅಥವಾ ಹತ್ತಿರ ಬಂದರೆ ಸಾಕು ನಾನು ಒಂಥರ ವಾಂತಿ ಬಂದಂಗಾಗುತ್ತೆ. ಬಟ್ ಆದರೂ ಕೂಡ ನಾನು ಕಣ್ಣಿಗೋಸ್ಕರ ನಾನು ಫಿಶ್ನ ತಿಂತಾಯಿದ್ದೀನಿ. ನಾನು ಸ್ಪೆಕ್ಸ್ ಹಾಕ್ಕೊಳ್ಳೇಬೇಕು. ನಾನು ಈ ರೆಮಿಡಿ ಕೂಡ ಮಾಡ್ತಾಯಿದ್ದೀನಿ. ಬಟ್ ನನ್ನ ಪವರ್ ಕಡಿಮೆ ಆಗಿದೆ. ನಾನು ಸ್ಪೆಕ್ಸ್ ಲೆನ್ಸ್ ಕೂಡ ನಾನು ಚೇಂಜ್ ಮಾಡಿಸ್ಕೊಂಬಂದಿದ್ದೀನಿ ರೀಸೆಂಟ್ಲಿ. ಬಟ್ ನಾನು ಸ್ಪೆಕ್ಸ್ ಹಾಕ್ಕೊಳ್ಳೇಬೇಕು ಬಿಕಾಸ್ ನಂದು ಐ ಸರ್ಜರಿ ಆಗಿದೆ, ಅದಕ್ಕೋಸ್ಕರ. ಬಟ್ ಟ್ರಸ್ಟ್ ಮೀ, ಯಾರೆಲ್ಲ ಡಾಕ್ಟರ್ಸ್ ಐ ಸರ್ಜರಿಗೆಲ್ಲ ಮಾಡಬೇಕು ಅಂತೆಲ್ಲ ಹೇಳ್ತಾರಲ್ಲ, ಜಸ್ಟ್ ಒಂದು 15 ಡೇಸ್ ಅಥವಾ 7 ಡೇಸ್ ಟೈಮ್ ಕೊಡಿ, ಗ್ಯಾಪ್ ತಗೊಳ್ಳಿ ಆ್ಯಂಡ್ ಈ ರೆಮಿಡಿ ಮಾಡಿ. ನೆಕ್ಸ್ಟ್ ಐ ಚೆಕಪ್ಪಿಗೆ ಹೋಗಿ ಆಮೇಲೆ ನೋಡಿ, ಮಿರಾಕಲ್ ಆಗಿ ಮ್ಯಾಜಿಕ್ ಆಗಿ ನಿಮ್ಮ ಐನಲ್ಲಿ ಡಿಫ್ರೆನ್ಸಸ್ ನೋಡ್ತೀರಾ. ನೀವು ರೆಗ್ಯುಲರಾಗಿ ದಿನಕ್ಕೆ 2 ಸಲ ಯೂಸ್ ಮಾಡಿದರೆ 7 ಡೇಸ್ನಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ. ನಿಮಗೆ ದಿನಕ್ಕೆ 2 ಸಲ ಯೂಸ್ ಮಾಡೋಕ್ಕಾಗಲ್ಲ, ರಾತ್ರಿ ಒಂದೇ ಟೈಮ್ ಯೂಸ್ ಮಾಡ್ತೀನಿ ಅಂದರೆ 15 ಡೇಸ್ನಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಸೊ ಇಷ್ಟು ಟೈಮ್ ಕೊಡಿ, ಆಮೇಲೆ ನೋಡಿ ಯಾವ ರೀತಿ ಆಗುತ್ತೆ ಅಂತ. ಸ್ಲೋಲಿ ನಿಮಗೆ ಗೊತ್ತಾಗುತ್ತೆ. ನಾನೊಂದು ಸಲ ನಂದು ಹೇಳ್ತೀನಿ, ನನ್ನ ಎಕ್ಸ್ಪೀರಿಯೆನ್ಸೇ ಹೇಳ್ತೀನಿ. ನಾನು ಒಂದು ಸಲ ಹೀಗೆ ಓದ್ತಾ ಇದ್ದೆ, ಸ್ಪೆಕ್ಸ್ ಹಾಕ್ಕೊಂಡು ಓದ್ತಾ ಇದ್ದೆ ಒಂದು ಬುಕ್ಕನ್ನು. ನನಗೆ ಸ್ವಲ್ಪ ಬ್ಲರಾಗಿ ಕಾಣಿಸ್ತಾ ಇತ್ತು. ಬಟ್ ಸ್ಪೆಕ್ಸ್ ತೆಗೆದ್ಬಿಟ್ಟು ನೋಡಿದರೆ ಅದು ಕ್ಲಿಯರಾಗಿ ಕಾಣಿಸ್ತಾ ಇದೆ. ಟ್ರಸ್ಟ್ ಮೀ, ಅದು ಕ್ಲಿಯರಾಗಿ ಕಾಣಿಸ್ತಾ ಇದೆ. ಸ್ಪೆಕ್ಸ್ ಹಾಕೊಂಡಾಗ ನನಗೆ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ, ಸ್ಪೆಕ್ಸ್ ತೆಗೆದಾಗ ಅದು ಕ್ಲಿಯರಾಗಿ ಕಾಣಿಸ್ತಾ ಇತ್ತು. ಸೊ ಚೆಕಪ್ ಹೋದಾಗ ನನ್ನ ಪವರ್ ಕಡಿಮೆ ಆಗಿದೆ ಅಂತ ನನಗೆ ಗೊತ್ತಾಯಿತು. ಸೊ ಲೆನ್ಸ್ನ ಕೂಡ ಚೇಂಜ್ ಮಾಡಿಕೊಂಡೆ. ಆ್ಯಂಡ್ ನನಗೆ ಐಯಲ್ಲಿ ಸರ್ಜರಿಯಿಂದ ನನಗೆ ಫಸ್ಟ್ ನಾನು ಸರ್ಜರಿ ಮಾಡಿಸಿದ್ನಲ್ಲ ಅದ್ರ ಇನ್ಫ್ಲಮೇಷನ್ ನನಗೆ ಸ್ಟಾರ್ಟ್ ಆಗಿತ್ತು. ಸೊ ಇನ್ಫ್ಲಮೇಷನ್ಗೋಸ್ಕರ ಐ ಡ್ರಾಪ್ಸ್ ಎಲ್ಲ ಕೊಟ್ಟಿದ್ರು, ಅದೆಲ್ಲ ನಾನು ಫಾಲೋ ಮಾಡ್ತಾ ಇದ್ದೆ. ಇದು ನಮ್ಮ ಮಮ್ಮಿ ನನಗೆ ಹೇಳಿರುವಂತಹ ಟಿಪ್ಸ್. ಈ ರೆಮಿಡಿ ಕೂಡ ನಾನು ಫಾಲೋ ಮಾಡ್ತಾ ಬಂದೆ. ಬಿಕಾಸ್ ಈ ಪ್ರೆಷರ್ಗೋಸ್ಕರ ನನಗೆ ಡಾಕ್ಟರ್ ಇಲ್ಲಿ ಕಣ್ಣಿಗೆ ಇಂಜೆಕ್ಷನ್ ಮಾಡಬೇಕು ಅಂತ ಹೇಳಿದರು. ಇಟ್ಸ್ ಹಾರಿಬಲ್ ಫ್ರೆಂಡ್ಸ್. ಯಾರೆಲ್ಲ ಅನುಭವಿಸಿದಾರಲ್ಲ ಅವರಿಗೆ ಗೊತ್ತಾಗಿರುತ್ತೆ ಇದು ಪೇಯ್ನ್ ತುಂಬ ಹಾರಿಬಲ್. ಸೊ ನಾನಿಲ್ಲ, ನನಗೆ ಬೇಡ ಅಂತ ಬಂದು ಈ ರೆಮಿಡಿ ಫಾಲೋ ಮಾಡಿದೆ. ನಾನು 1 ಮಂತ್ ಗ್ಯಾಪ್ ತೊಗೊಂಡೆ. ನಾನು ಒಂದು ವೀಕ್ ಆರ್ 15 ಡೇಸಲ್ಲಿ ಬರ್ತೀನಿ ಅಂತ ಹೇಳಿದ್ದೆ. ಬಟ್ ನಾನು 1 ಮಂತ್ ಇದಕ್ಕೆ ಗ್ಯಾಪ್ ತೊಗೊಂಡೆ. ಒನ್ ಮಂತ್ವರೆಗೂ ಕಂಟಿನ್ಯೂಸ್ಲಿ ಇದನ್ನು ಮಾಡಿದೆ. 1 ಮಂತ್ ಆದಮೇಲೆ ಮತ್ತೆ ಹೋಗಿ ನನ್ನ ಐ ಸ್ಕ್ಯಾನ್ ಕೂಡ ಮಾಡಿಸಿದೆ, ನನ್ನ ಐ ಪವರ್ ಕೂಡ ಚೆಕ್ ಮಾಡಿದೆ. ಸೊ ವಿಸಿಬಲ್ ರಿಸಲ್ಟ್ ಸಿಕ್ಕಿದೆ. ನನ್ನ ಪ್ರೆಷರ್ ಇದೆ, ಐ ಪ್ರೆಷರ್ ಇದೆ, ಬಟ್ ಕಡಿಮೆ ಆಗಿದೆ. ಅಂದರೆ ಸೈಡಿಗೆ ಸ್ವಲ್ಪ ಸ್ವೆಲ್ಲಿಂಗ್, ಇನ್ಸೈಡ್ ಸ್ವಲ್ಪ ಸ್ವೆಲ್ಲಿಂಗ್ ಆಗಿದೆ. ಸೊ ಬಟ್ ಕಡಿಮೆ ಆಗಿದೆ. ಒಂಥರ ನಿಮಗೆ ಡಿಗ್ರಿ ಲೆವೆಲ್ ಹೇಳಬೇಕು ಅಂದರೆ 362 ಅಂತಲೂ ಇತ್ತು ಅದರಲ್ಲಿ, ನನ್ನ ಸ್ಕ್ಯಾನಲ್ಲಿ, ಐ ಸ್ಕ್ಯಾನಲ್ಲಿ. ನನ್ನ ಹತ್ರ ಅದು ಈಗಿಲ್ಲ, ಫೈಲ್ ಒಳಗಡೆ ಇದೆ, ನಾನು ತೋರಿಸ್ತಿದ್ದೆ ನಿಮಗೆ. ಸಾಧ್ಯವಾದರೆ ಆಮೇಲೆ ನಾನು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ. ಸೊ 362 ಅಂತಲೂ ಇತ್ತು. ಬಟ್ ಆಮೇಲೆ ಮತ್ತೆ ಮೊನ್ನೆ ಹೋಗಿ ನಾನು ಚೆಕಪ್ ಮಾಡಿಸಿದಾಗ ತುಂಬ ಕಡಿಮೆ ಆಗಿದೆ. ಬಟ್ ನಾನು ತುಂಬ ಸಡನ್ನಾಗಿ ಹೋಗೋದಿಲ್ಲ, ಕ್ರಮೇಣವಾಗಿ ಸ್ಲೋಲಿ ಕಡಿಮೆ ಆಗ್ತಾ ಬರುತ್ತೆ. ಟೈಮ್ ಕೊಡಬೇಕು ಅಷ್ಟೇ. ಬಟ್ ಪೇಷನ್ಸಿಂದ ಕಾಯ್ತಾ ಇರಿ ಆ್ಯಂಡ್ ಅಪ್ಲೈ ಮಾಡ್ತಾನೇ ಇರಿ. ಆಮೇಲೆ ನೋಡಿ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಟ್ರಸ್ಟ್ ಮೀ, ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಇವಾಗಂತೂ ಚಿಕ್ಕ ಮಕ್ಕಳಿಗೂ ಕೂಡ ಸ್ಪೆಕ್ಸ್ ಬರ್ತಾ ಇದೆ. ನಾನು ಜಸ್ಟ್ ಒಂದು 5 ಇಯರ್ಸ್ ಮಗು, ನಮ್ಮ ಮನೆ ಹತ್ರನೇ ಇದೆ ಒಂದು ಮಗು, 5 ಇಯರ್ಸ್ ಮಗು. ಆ ಪಾಪು ಕೂಡ ಸೋಡಾ ಗ್ಲಾಸ್ ಹಾಕ್ಕೊಂಡಿದ್ದಾನೆ. ಸೊ ನೋಡಿದ್ರೆ ಬೇಜಾರಾಗುತ್ತೆ. ಈ ರೆಮಿಡಿ ಫಾಲೋ ಮಾಡಿ ಫ್ರೆಂಡ್ಸ್. ಮಕ್ಕಳಿಗೂ ಕೂಡ ಇದನ್ನು ಫಾಲೋ ಮಾಡ್ಬೋದು. ಮಕ್ಕಳಿಗೂ ಕೂಡ ಇದನ್ನು ಅಪ್ಲೈ ಮಾಡಿ
ಒಂದು 2 ಇಯರ್ಸ್ ಮೇಲ್ಪಟ್ಟಿನ ಮಕ್ಕಳಿಗೆ ಇಲ್ಲಿ ನಿಮಗೆ ಐ ಪ್ರಾಬ್ಲಮ್ ಇರಲಿ ಇಲ್ಲದೇ ಇರಲಿ ಜಸ್ಟ್ ಅಪ್ಲೈ ಮಾಡಿ. ಐ ಪ್ರಾಬ್ಲಮ್ ಇಲ್ಲದೇ ಇರೋರು, ಸೈಟ್ ಇಲ್ಲದೆ ಇರೋರಿಗೆ ಪರ್ಮನೆಂಟ್ಲಿ ನೀವು ಕೊನೆವರೆಗೂ ನೀವು ಸಾಯೋವರೆಗೂ ನಿಮಗೆ ಐ ಪ್ರಾಬ್ಲಮ್ ಬರಲ್ಲ, ಸ್ಪೆಕ್ಸ್ ಬರೋದಿಲ್ಲ. ಈಗಾಗಲೇ ಸ್ಪೆಕ್ಸ್ ಬಂದಿರೋರು ಕೂಡ ಯೂಸ್ ಮಾಡಿ, ಪವರ್ ಕಡಿಮೆ ಆಗ್ತಾ ಬರುತ್ತೆ. ಆ್ಯಂಡ್ ನೀವು ಸ್ಪೆಕ್ಸ್ ಇಲ್ಲದೇನೂ ಕೂಡ ದೂರದ್ದು ಹತ್ತಿರದ್ದು ನೋಡಬಹುದು, ಓದಬಹುದು. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಕಾಣುತ್ತೆ ಅದನ್ನು ಪ್ರೆಸ್ ಮಾಡಿ. ನಾನು ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಮತ್ತು ನೆಕ್ಸ್ಟ್ ಇದೇ ರೀತಿಯ ಹೊಸ ವೀಡಿಯೋನಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ಬ್ಯೂಟಿಫುಲ್ ಆಗಿರಿ, ನಗ್ನಗ್ತಾ ಇರಿ. ಯಾರಿಗೂ ಏನೂ ಆಗೋದು ಬೇಡ. ದೇವರು ಎಲ್ಲರೂ ಚೆನ್ನಾಗಿಟ್ಟಿರಲಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.